ಚಾಮರಾಜನಗರ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು, ಈ ಹಿನ್ನೆಲೆಯಲ್ಲಿಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಸಿ. ಪುಟ್ಟರಂಗಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ರವರು ಏಪ್ರಿಲ್ 3ರಂದು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇನ್ನಿತರ ಶಾಸಕರುಗಳು ಆಗಮಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇದೇ ತಿಂಗಳ 29ರಂದು ಮಾಂಗಲ್ಯ ಕಲ್ಯಾಣ ಮಂಟಪದಲ್ಲಿ ಸಾರ್ವಜನಿಕ ಬಹಿರಂಗ ಸಭೆಯನ್ನ ಕರೆಯಲಾಗಿದೆ. ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಕರೆತರಬೇಕು ಎಂದು ಕಾರ್ಯಕರ್ತರಿಗೆ ಸೂಚನೆ ನೀಡಿದರು. 11 ಗಂಟೆಗೆ ಸಿದ್ದರಾಮಯ್ಯ ನಾಲ್ಕು ಕ್ಷೇತ್ರಗಳಿಂದ 4 ಜನ ಸೂಕ್ಷ್ಮವಾಗಿ ಹಾಗಾಗಿ ಬಹುಶಃ ತಮಗೆಲ್ಲ ಗೊತ್ತೇನೆ. ನಮ್ಮ ಇಬ್ಬರು ಉಸ್ತುವಾರಿ ಸಚಿವರುಗಳು ಒಬ್ಬರು ವೆಂಕಟೇಶ್ ಅವರು, ಎಸ್ ಸಿ ಮಾದೇವ್ ಅವರು. ಅದು ಬದಲಾಗಿದೆ. ಇಲ್ಲಿ ಚುನಾವಣೆಗೋಸ್ಕರನೇ ಇಲ್ಲಿ ನಮ್ಮ ಈ ಜಿಲ್ಲೆಗೆ ಎಸ್ ಸಿ ಮಾದೇವ್ ಅವರನ್ನು, ಕೊಡಗು ಮತ್ತು ಮೈಸೂರಿಗೆ ವೆಂಕಟೇಶ್ ಅವರನ್ನ ನೇಮಕ ಮಾಡಿದ್ರು. ಹಾಗಾಗಿ ಬಹುಶಃ ಎಸ್ ಸಿ ಮಾದೇವ್ ನೇತೃತ್ವ ವಹಿಸಿಕೊಂಡು ಇಲ್ಲಿ ಚುನಾವಣೆಯ ರಹದಾರಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅವತ್ತು ಸಿದ್ದರಾಮಯ್ಯವರು ಏನು 3ನೇ ತಾರೀಕು ಬಂದ ಮೇಲೆ ಮತ್ತೆ ಇದು ಬರಲ್ಲ. ಕಾರಣ ಅವರು ಎಲ್ಲ ಇದ್ರಗಳನ್ನು ಸೂಚಿಸಬೇಕಾಗಿರೋದ್ರಿಂದ ಅವತ್ತೇ ಎಲ್ಲರೂ ಕೊಟ್ಟು ಮಾತಾಡಿ ಹೋಗ್ತಕ್ಕಂಥ ವ್ಯವಸ್ಥೆಯಿಂದ ಹೆಚ್ಚಿನ ಜನರಿಗೆ ಅಂದರೆ ಟೋಟಲಿ ಕೊಡಗು, ಮೈಸೂರು, ಚಾಮರಾಜನಗರ ಈ 3 ಜಿಲ್ಲೆಯ ಎಲ್ಲರೂ ನಮ್ಮ ಮುಖ್ಯವಾಗಿ ನಮ್ಮಲ್ಲಿ ಮೈಸೂರಿನ 4 ಕ್ಷೇತ್ರ, ನಮ್ಮ ಭಾಗದಲ್ಲಿ 8 ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸೇರಿ ಅವತ್ತು ನಾವು ಇದನ್ನು ಮಾಡೋದ್ರಿಂದ ಇದರಿಂದ ಇವತ್ತು ನಾವು ಮುಖ್ಯ ಮುಖಂಡರುಗಳನ್ನ ನಾವು ಕರೆದಿದ್ದೀವಿ. ಅವತ್ತು ಯಾರೇ ನಮ್ಮ ಕಾರ್ಯಕರ್ತರು ನಮ್ಮನ್ನು ಕರೆದಿಲ್ಲ, ತಮ್ಮನ್ನ ಕರೆಲ್ಲ, ನಮ್ಮ ಬರಬಾರ್ದು, ನಿಮ್ಮ ಮುಖಾಂತರಗೆಲ್ಲ ಮಟ್ಟುವಂಥ ಕೆಲಸ ಆಗಬೇಕು. 26 ಇರ್ತಕ್ಕಂಥದ್ದೇ 3 ದಿವಸ, ಒಂದು ನಾಳೆ ದಿವಸ ಇರೋದ್ರಿಂದ ತಾವು ತಿಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಅಂದರೆ ಬಹುಶಃ ತಮ್ಗೆ ಗೊತ್ತೇನೆ, ಇದು ನಮ್ಮ ಸಮ್ಮಿಶ್ರ ಸರ್ಕಾರ 1 ವರ್ಷ ಮೇಲೆ 2 ತಿಂಗಳು ಇತ್ತು. ಅದಾದ ಮೇಲೆ 3 ವರ್ಷದ ಮೇಲೆ 10 ತಿಂಗಳ ಕಾಲ ಅಧಿಕಾರವನ್ನು ಬಿಜೆಪಿ ಮಾಡಿದ್ರು. ನಮ್ಮನ್ನು ನನಗಂತೂ ಯಾವುದೇ ಕಾರಣ ಕೊಡಲಿಲ್ಲ. ಅದು ಕೇಳ್ಬೋದು ಕೆಲವು ಕಡೆ ಎಲ್ಲ, ನಮ್ಗೆ ಏನು ಮಾಡಿಕೊಟ್ರೆ ಆಗ ಈಗ ಅಂತ ನನ್ನ ಹೆಸರೇ ಕರೀತಾರೆ. ನಾನು ಮೇಲೆ ನಾವು ಹೇಳ್ಬೋದು, ಯಾಕಂದರೆ ಅವ್ರು ಇರ್ತಕ್ಕಂಥ 3 ವರ್ಷ